ನಾವೆಲ್ಲ ಸೇರಿ ಅತ್ತೆ ಹುಟ್ಟುಹಬ್ಬನ ಗ್ರ್ಯಾಂಡ್ ಆಗಿ ಆಚರಿಸಬೇಕು ಅಂತ ನಿರ್ಧಾರ ಮಾಡಿದೀವಿ. ನಿರ್ಧಾರ ಮಾಡಾಯ್ತಲ್ಲ, ಇದು ಇನ್ಫಾರ್ಮೇಶನ್ ಅಥವಾ ಇನ್ವಿಟೇಷನ್? ಹೇಗಾದ್ರೂ ತಿಳ್ಕೊಳ್ಳಿ. ನೋಡಿ, ಮನೇಲಿ ಇದು ಅಪರೂಪಕ್ಕೆ ಆಗ್ತಿರೋ ಆಚರಣೆ. ದಯವಿಟ್ಟು ನೀವು ನಮ್ಮನ್ನು ಸೇರ್ಕೊಳ್ಳಿ. ಸೇರ್ಕೊಳ್ದೆ ಏನು? ಅವತ್ತು ನಾವು 3 ಜನ ಸೊಸೆಯರು ಸೇರಿ ಅತ್ತೆ ಹುಟ್ಟುಹಬ್ಬನ ಆಚರಿಸ್ಬೇಕು. 3 ಜನ? ಯಾರ್ಯಾರೋ? ನಾನು, ನೀವು, ಸುಮಿ ಅಕ್ಕ. ಅವಳೆಲ್ಲೇ ಇದ್ದಾಳೆ? ಬರ್ತಿದ್ದಾಳೆ. ಅವಳಿ ಮನೆಗೆ ಬರೋದಾದ್ರೆ ನಾನಿರಲ್ಲ. ನರಸಿಂಹನ ಮಗಳ ಮದುವೆ ಆಗ್ತೀನಿ ಅಂತ ಆರ್ಯನ್ ಹೇಳಿದಾನ? ಹೌದು. ಇದು ನಿನಗಿಷ್ಟ ಇಲ್ಲ? ಆದ್ರೆ ಇದಕ್ಕೆ ಕಾರಣ ಅಮೃತ ನರಸಿಂಹನ್ ಮಗಳು ಅಂತಲ್ಲ. ಆ ಹುಡುಗಿನ ಆರ್ಯನ್ ಇಷ್ಟಪಡ್ತಿಲ್ಲ. ಮದುವೆ ಆಗ್ತೀನಿ ಅಂತ ಅವನೇ ಹೇಳಿದಾನಲ್ಲ, ಪ್ರೀತಿ ಇಲ್ಲದೆ ಹೇಳಿರ್ತಾನ? ಇದೇ ನನಗೂ ಅರ್ಥ ಆಗ್ತಲ್ಲ ಜಗ್ಗು. ಆರ್ಯನ್ ತಲೆಯಲ್ಲಿ ಅದ್ಯಾವ ಲೆಕ್ಕಾಚಾರ ನಡೀತಿದೆ ಅಂತಾನೆ ಗೊತ್ತಾಗ್ತಲ್ಲ. ನರಸಿಂಹನ್ ಮೇಲಿನ ಸೇಡ್ಗೆ ಅವನು ಅಮೃತನ ಮದುವೆ ಆಗೋದು ನನಗ್ ಬೇಕಿಲ್ಲ. ಇದನ್ನ ಅವನು ಸ್ಪಷ್ಟವಾಗೂ ಹೇಳ್ತಾನ. ಕನ್ಫ್ಯೂಷನ್ಗಳನ್ನ ಇಟ್ಕೊಂಡು ಮದುವೆ ಆಗ್ಬಾರ್ದು. ನಾನು ಆರ್ಯನ್ ಜೊತೆ ಮಾತಾಡ್ತೀನಿ. ಮಾತಾಡೋದಲ್ಲ, ಅವನಿಗೆ ಸರಿಯಾಗಿ ತಿಳಿ ಹೇಳು. ಮದುವೆ ಆಟ ಅಲ್ಲ, ಆಟಕ್ಕೆ ಮದುವೆನ ಬಳಸ್ಕೋಬಾರ್ದು ಅಂತ. ಆಯ್ತು. ಸುಮಿತ್ರಾ ಅವರು ಪಾರ್ಟಿಗೆ ಬರೋದು ಬೇಡ ಅಂದ್ರಂತೆ ನೀವು? ನಮ್ಮನೆ ವಿಷಯ, ನಿನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಗಾಟ್ ಇಟ್? ಅಲ್ಲೇ ಆಂಟಿ, ಅಮೃತ ಬಗ್ಗೆ ಏನೆಲ್ಲ ಬರೀಬೇಕು ಅಂತ ನೀವು ಜಗ್ಗು ಮಾವಂಗ್ ಹೇಳಿದ್ದನ್ನ ನಾನ್ ನರಸಿಂಹರಾವ್ ಹೇಳ್ತೀನಿ ಅನ್ನೋದು, ನೀವ್ ಹೆದರ್ಕೊಳ್ಳೋದು, ಇದೆಲ್ಲ ಬೇಕಾ? ಆರ್ಯನ್ ನೋಡು, ತುಂಬಾ ದಿನ ಈ ಬ್ಲಾಕ್ ಮೇಲ್ ನಡೆಯೋದಿಲ್ಲ. ಪರವಾಗಿಲ್ಲ, 100 days ಓಡದೇ ಇದ್ರು ಕಲೆಕ್ಷನ್ ಜೋರಾಗಿದ್ರೆ ಸಾಕು. ಈಗ ಅಮೃತ ಹತ್ರ ಹೋಗಿ ಸುಮಿತ್ರಾ ಪಾರ್ಟಿಗೆ ಬರೋದು ನನಗೇನು ಅಭ್ಯಂತರ ಇಲ್ಲ ಅಂತ ಹೇಳಿ. ಗುಡ್ ಗರ್ಲ್, ಹೋಗಿ ಹೋಗಿ. ನಿನ್ನ ಕ್ಲೋಸ್ ಫ್ರೆಂಡ್ ಇದ್ದಾಳಲ್ಲ, ಆ ದರಿದ್ರ ಮನೆ ಕೆಲಸದವಳು, ಅವಳಿಗೆ ಒಂದ್ ವಿಷಯ ಹೇಳ್ಬೇಕಿತ್ತು. ನಿನ್ ಮೂಲಕ ಹೇಳೋಗೋಣ ಅಂತ ಬಂದೆ. ಏನು? ಸುಮಿತ್ರಾ ಅತ್ತೆ ಬರ್ಡೇಗೆ ಬರೋದಿಕ್ಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ನಿಜವಾಗ್ಲೂ? ಅದಕ್ಕೆ ಇನ್ನೊಂದು ಅರ್ಥ ಕಲ್ಪಿಸೋದು ಬೇಡ. ಯಾರು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ನಾನ್ ನಿಮ್ ಜೊತೆ ಮಾತಾಡ್ಬೇಕು. ಏನು? ಏನಿದು? ನೋಡಿ, ಇದು ನಿನ್ ಕೈಗೆ ಹಾಕಿ ಬಂತು? ತಗೋಳಪ್ಪ. ಈ ಫೋಟೋಲಿ ಯಾರಿದಾರೋ ಅವ್ರನ್ನ ಕೇಳಿ, ಯಾಕೆ, ಏನು, ಯಾವಾಗ, ಹೇಗೆ ಅಂತ. ತಂದ್ಕೊಟ್ಟವ್ರನ್ನೆಲ್ಲ ಕೇಳೋದು. ಕೊರಿಯರ್ ಅಲ್ಲಿ ಬಂತು, ತಗೊಂಬಂದ್ ಕೊಟ್ಟೆ. ಕೇಳಿ ಹೀರೋಯಿನ್. ಏನಿದ್ರ ಅರ್ಥ? ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಆರ್ಯನ್ ಸಿಕ್ಕಿದ್ದ. ಸಿಕ್ಕಿದ್ನೋ ಇಲ್ಲ ಎಲ್ಲ ಮಾತಾಡ್ಕೊಂಡೆ ಸಿಕ್ಕಿದ್ರು? ನೀನು ಹೊರಗಡೆ ಹೋಗುವಾಗ್ಲೇ ಗೊತ್ತಿತ್ತು. ಯಾವ ರಾಜಕಾರಣಕ್ಕೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಅವನೇ ಬಾ ಅಂದಿದ್ದಾರಿ. ಮನೆಗೆ ಬಂದು ಹೋಗೋನು ಇಲ್ಲೇ ಮಾತಾಡ್ಬೋದಿತ್ತಲ್ಲ. ದೇವಸ್ಥಾನದಲ್ಲಿ ಮಾತಾಡೋದೇನಿತ್ತು ಅಂತ ಸೀಕ್ರೆಟ್ ಇತ್ತು. ಇಲ್ಲಿ ಮಾತಾಡಕ್ ಆಗದೆ ಇರೋಂಥದ್ದು ಒಂದು ವಿಷಯ ಇತ್ತು ರೀ. ಅದೇ ಏನು ಅಂತ? ನಿಮ್ ವಿಷಯ, ನಿಮ್ಮ ಮತ್ತೆ ಅಮೃತ ವಿಷಯ.